ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನ್ ಕತೆ ಅಂದ್ರೆ ಆ ಕ್ಲಿಪ್ಪು ಡಿಲೀಟ್ ಆಗೋಗಿದೆ, ನನಗೆ ಗೊತ್ತಿಲ್ಲ. ಬಟ್ ಈ ವ್ಲಾಗು ಇದನ್ನ ಇವಾಗ ಹಾಕ್ತಾ ಇದೀನಿ. ಏನಿಲ್ಲ, ಇವಾಗ ನಾನು ಸಲೂನ್ಗೆ ಹೋಗಿದ್ದೆ, ಸೊ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ಬನ್ನಿ. ಸೊ ಗೈಸ್, ಇವಾಗ ನಾನು ಇಲ್ಲಿ ಮುಗಿಸ್ಕೊಂಡೆ. ನಂದು ಥ್ರೆಡಿಂಗ್ ವರ್ಕ್ಸ್ ಇತ್ತು, ಪ್ರತಿ ಮಂತ್ ಮಾಡಿಸೋ ಅಂಥದ್ದು. ಸೊ ನಾನು ಯಾವಾಗ ಬರೋದು ಇಲ್ಲಿ ಡಿ ಟ್ರೆಂಡ್ಸ್ ಅಲ್ಲಿ. ಸೊ ಇವಾಗ ಹೋಗಿತ್ತು. ನಾನು ಯಾವಾಗ್ಲೂ ಬರೋ ಅಂಥದ್ದು ಇಲ್ಲಿಗೆ, ಡೀಲಾ ಬೆಲೆ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಡಿ ಟ್ರೆಂಡ್ಸ್ ಅಂತ. ಸೊ ನಾನು ಯಾವಾಗ್ಲೂ ಇಲ್ಲೇ ಬಂದ್ಬಿಟ್ಟು ಪ್ರತಿಯೊಂದು ನನ್ನ ಹೇರ್ ಟ್ರೀಟ್ಮೆಂಟ್ಸ್ ಆಗಲಿ ಅಥವಾ ನಂದು ಟ್ರೆಡಿಂಗ್ ವರ್ಕ್ಸ್ ಆಗಲಿ ಪ್ರತಿಯೊಂದು ನಾನು ಇಲ್ಲೇ ಮಾಡಿಸೋದು. ಮುಂಚೆ ನಾನು ಆಲ್ಮೋಸ್ಟ್ ತ್ರೀ ಟು 4 years ಇಂದ ನಾನು ಇಲ್ಲೇ ಮಾಡಿಸ್ತಾ ಇರೋದು. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಫೋರ್ಡಬಲ್ ಪ್ರೈಸಸ್ ಅಲ್ಲೂ ಇರುತ್ತೆ. ಸೊ ಇದು ಇವಾಗ ಮುಗೀತು. ಸೊ ಶಾಪಿಗೆ ಹೋಗ್ಬೇಕು. ಸೊ ಗೈಸ್, ನಾನು ಈಗಷ್ಟೇ ನಮ್ಮ ಶಾಪಿಗೆ ಬಂದೆ. ಸೊ ಏನಂದ್ರೆ ವಿಷಯ, ಇವತ್ತು ನನ್ನ ವೈಫೈ ಕಂಪ್ಲೀಟಾಗಿ ಚೇಂಜ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಜಿಯೋ ಪ್ರಾಪರಾಗಿ ಬರ್ತಾ ಇಲ್ಲ, ಇಲ್ಲಿ ನೆಟ್ವರ್ಕ್ ಕೂಡ ಬರ್ತಾ ಇಲ್ಲ. ಅದು ಆಲ್ಮೋಸ್ಟ್ ಒಂದು ತುಂಬ ಕಡಿಮೆ MBPS ಅಲ್ಲಿ ನನಗೆ ಬರ್ತಾ ಇರೋವಂಥದ್ದು. ಎಷ್ಟೊಂದು ಸರಿ ನೆಟ್ವರ್ಕೇ ಸಿಗಲ್ಲ, ಆಮೇಲೆ ಪ್ರಾಪರಾಗಿ ರೆಸ್ಪಾನ್ಸ್ ಕೂಡ ಇಲ್ಲ. ಸೊ ಅದನ್ನ ಚೇಂಜ್ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀನಿ. ಇವಾಗ ಬೇರೆಯವ್ರು ಬರ್ತಾ ಇದ್ದಾರೆ, ಸೊ ಅದನ್ನ ಚೇಂಜ್ ಮಾಡಿಸ್ಕೊಡೋದಕ್ಕೆ ತುಂಬ ಅಂದರೆ ನೆಕ್ಸ್ಟ್ ಇವಾಗ ಹಾಕ್ಸ್ತಾ ಇರೋವಂಥದ್ದು ACT ಅಂತ. ಸೊ ತುಂಬ ಅಫೋರ್ಡಬಲ್ ಆಗಿದೆ. ಅದು ಕೂಡ 3 monthsಗೆ ಆಲ್ಮೋಸ್ಟ್ 1 monthಗೆ ನಮಗೆ 546 rupees ಏನೋ ಬರುತ್ತೆ. ಸೊ ಇವಾಗ ಅವರು ಇವತ್ತು ಇನ್ಸ್ಟಾಲೇಷನ್ಗೆ ಅವ್ರು ಬರ್ತಾ ಇದ್ದಾರೆ. ಸೊ ಅದೇ ವಿಷಯ ಇವತ್ತು. ಸೊ ಇನ್ನು ಮಿಕ್ಕಿದ್ದೇನು ಅಂತ ಅಂದರೆ, ಅದು ಬಂದಾಗ ಕಂಪ್ಲೀಟಾಗಿ ನಿಮಗೆ ಪ್ರೊಸೀಜರ್ ಎಲ್ಲ ತೋರಿಸ್ಕೊಡ್ತೀನಿ. ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾರೆ ಗೈಸ್. ಇನ್ ದ ಸೆನ್ಸ್, ಇವತ್ತೇ ನಾನು ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ ಕೇಳಿದೆ ಅವ್ರಿಗೆ. ಇವಾಗ ಆಲ್ಮೋಸ್ಟ್ 1 o'clock ಏನೋ ಬಂದ್ಬಿಟ್ಟು ಹಾಕೊಟ್ಬಿಡ್ತಿದ್ದಾರೆ. ಅದು ಇನ್ಸ್ಟಾಲೇಷನ್ಗೆ ಅರೌಂಡ್ 10 minutes ಏನೋ ಬೇಕಾಗುತ್ತೆ ಅಷ್ಟೇ ಅಂತ. ಸೊ ಅಷ್ಟೇ ಇವತ್ತು. ನನಗೆ ಫುಲ್ಲು ಹುಷಾರಿಲ್ಲ ಗೈಸ್, ತುಂಬಾ ಹುಷಾರಿಲ್ಲ. ಟ್ರಿಪ್ ಹೋಗಿ ಬಂದಾಗಿಂದ ನನಗೆ ಕೋಲ್ಡ್, ಶೀತ, ನೆಗಡಿ, ಕೆಮ್ಮು ಎಲ್ಲ ಕಂಪ್ಲೀಟ್ ಆಗಿ ಆಗ್ಬಿಟ್ಟಿದೆ. ಸೊ ಪ್ರಾಪರ್ ಆಗಿ ಏನೂ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಲೇಟಾಗಿ ಎದ್ದೇಳಕ್ಕಾಗ್ತಿಲ್ಲ ಗೈಸ್. ತುಂಬ ಮೈಕೆಲ್ಲ ನೋವಾಗ್ಬಿಟ್ಟಿದೆ. ಅಲ್ಲಿ ತುಂಬ ವೆದರ್ ಕಂಪ್ಲೀಟ್ಲಿ ಚೇಂಜ್ ಇತ್ತಲ್ಲ, ಯಾವಾಗಲೂ ಮಳೆ ಬರ್ತಿರೋ ಅಂಥದ್ದು. ತಕ್ಷಣ ವೆದರ್ಸ್ ಚೇಂಜ್ ಆಗ್ತಿತ್ತು ಅಲ್ಲಿ. ಸೊ ನನ್ಗೆ ಅದರಿಂದ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಇವತ್ತು ಡಾಕ್ಟರ್ ಹತ್ರ ಹೋಗ್ಬೇಕು. ಯೂಶಲಿ ನಾನು ಒಂದೇ ಡಾಕ್ಟರ್ ಹತ್ರ ಹೋಗೋದು, ದಾರುಕ್ ಅಂತ, ಇಲ್ಲಿ ತುಮಕೂರಲ್ಲಿ. ಏನಂದರೆ, ಸೊ ಇವಾಗ ಯಾವಾಗಲೂ ಹೋಗ್ತಾ ಇದ್ದಕ್ಕೆ ನನಗೆ ಅವ್ರ ಪ್ರಿಸ್ಕ್ರಿಪ್ಷನ್ ಇರುತ್ತಲ್ಲ, ಆ ಪ್ರಿಸ್ಕ್ರಿಪ್ಷನ್ ನೋಡಿ ಇವಾಗ ನಾನು ಮಾತ್ರೆ ತೊಗೊಂಡ್ಬಿಟ್ರೆ ಸಾಕು, 1 day ಅಲ್ಲಿ ನನಗೆ ಕಂಪ್ಲೀಟಾಗಿ ವಾಸಿ ಆಗಿಬಿಡುತ್ತೆ. ಆಲ್ಮೋಸ್ಟ್ 1 to 2 days ಅಲ್ಲಿ ಕಂಪ್ಲೀಟಾಗಿ ವಾಸಿ ಆಗಿಬಿಡುತ್ತೆ. ಸೊ ಡಾಕ್ಟರ್ ಇಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು, ಪ್ರಿಸ್ಕ್ರಿಪ್ಷನ್ ಯಾವಾಗಲೂ ಇರುತ್ತೆ ಅಲ್ವಾ, ಸೇಮ್ ನನಗೆ ಯಾವಾಗಲೂ ಇದೇ ಆಗೋದು. ಮುಂಚೆ ಆದರೆ ಟಾನ್ಸಲ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಇವಾಗ. ಸೊ ಅಲ್ಲಿ ಹೋಗಿ ಮಾತ್ರೆ ತಗೊಂಡು ಮನೆಗೆ ಹೋಗೋದಷ್ಟೇ ಗೈಸ್. ಊಟ ಮಾಡಿಕೊಂಡು ಇವತ್ತು ಸ್ವಲ್ಪ ಶೂಟ್ಸ್ ಇದೆ ನಂದು. ಸೊ ಆ ಶೂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಮೇಜರಾಗೆ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ಅದು ಏನು ವಿಷಯ ಅಂತ ಎಲ್ಲ. ಸೊ ಓಕೆ ಗೈಸ್, ಬನ್ನಿ. ಸೊ ಗೈಸ್, ನಾನು ಮನೆಗೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ, ಫುಲ್ ಹುಷಾರಿರ್ಲಿಲ್ಲ. ಸೊ ಇವಾಗ ಮತ್ತೆ ವಾಪಸ್ ಅಂಗಡಿಗೆ ಹೋಗ್ಬೇಕಾಗಿತ್ತು. ಅಂಗಡಿಗೆ ಹೋಗ್ತಾ ಇದ್ದೆ. ಏನ್ ಅಂದ್ರೆ ಇವಾಗ ವೈಫೈ ಹಾಕೊಂಡು ಬರ್ತಿದ್ದಾರೆ, ಬೆಳಗ್ಗೆ ಬಂದಿರ್ಲಿಲ್ಲ. ಸೊ ಅದ್ ನಾನು ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಡಿದ್ದೆ, ಸ್ವಲ್ಪ ಮಾತ್ರೆ ತಗೊಂಡು. ಇವಾಗ ಎದ್ದು ವಾಪಸ್ ಹೋಗ್ತಾ ಇದೀನಿ. ಇವಾಗ ಬರ್ತಾ ಇದಾರಂತೆ ವೈಫೈ ಅವರು. ಸೊ ನೋಡ್ಬೇಕು ಏನ್ ಕತೆ ಏನಾಗುತ್ತೆ ಅಂತ. ಅದೇನೋ ಆಚೆ ಕಡೆನೋ ಪ್ರಾಬ್ಲಮ್ ಆಗಿದೆ, ಜಾಸ್ತಿ ವೈರ್ಸ್ ಇದೆ, ಏನೇನೋ ಅಂತ ಇದ್ರು. ಸೊ ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಆಮೇಲೆ ಇವತ್ತು ನಮ್ದು ಏನಂತಾರೆ, ಒಂದು ಮೂವಿಗೆ ಹೋಗ್ಬೇಕು, ಅಯೋಗ್ಯ 2 ಮೂವಿಗೆ ಹೋಗ್ಬೇಕು. ನಾನು ಅಪ್ಪ ಅಮ್ಮ 3 ಜನ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಅದನ್ನ ಮುಗಿಸ್ಕೊಂಡು ಹಂಗೆ ಹೋಗಿ. ಸೊ ಗೈಸ್, ಕಂಪ್ಲೀಟಾಗೆ ಇದು ಬಂದ್ಬಿಟ್ಟು ಇದು ಹಾಕಿದ್ದಾರೆ, ACT ಇಂದ TP ಲಿಂಕಿಂದ ಹಾಕಿದ್ದಾರೆ. ಸೊ ಇವಾಗ ಇದೇನೋ 10 to 15 minutes ಬೇಕಂತೆ. ಸೊ ನಾನು ಹೊರಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿದೆ, 6:20 ಇರೋ ಶೋ. ನಮ್ಮ ಅಪ್ಪ ಕಾಲ್ ಮಾಡಿದ್ರು. ಸೊ ಇವಾಗ ಬೀಗ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಹೋಗ್ತಾ ಇರೋದಂತೂ ನಮ್ಮ ಒನ್ ಆ್ಯಂಡ್ ಓನ್ಲಿ ತುಮಕೂರಲ್ಲಿರುವಂತಹ
ಮಾಲು, ದಟ್ ಈಸ್ ಎಸ್ ಮಾಲ್. ಅದ್ರಲ್ಲಿ ಐನಾಕ್ಸ್ ಅಷ್ಟೇ ಇರುತ್ತೆ, ನಮ್ಮ ತುಮಕೂರಲ್ಲಿ ಒಂದೇ ಕಡೆ ಐನಾಕ್ಸ್ ಇರೋದು. ಸೊ ನಾವು ಅಲ್ಲೂ ಹೋಗ್ತಾ ಇರೋದು ಅಯೋಗ್ಯ 2ಗೆ. ಸೊ ಬನ್ನಿ ಹೋಗುವ. ಸೊ ಗೈಸ್ ನಮ್ದು ಕ್ಯಾನ್ಸಲ್ ಆಯ್ತು. ಯಾಕೆ ಅಂದ್ರೆ ನಮ್ಗೆ 6:20 ಶೋಗೆ ಹೋಗ್ಬೇಕಾಗಿತ್ತು, ಆದ್ರೆ ನಾವು ಮನೆ ಬಿಟ್ಟಿದ್ದ 6:20 ಆಗೋಗಿತ್ತು. ಅದಕ್ಕೆ ಮೂವಿಗೆ ಹೋಗ್ತಾ ಇಲ್ಲ. ಸೊ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಜಾಕಿಯಲ್ಲಿ. ನಾಳೆ ಜಿಮ್ಗೆ ಹೋಗ್ತಿರೋದ್ರಿಂದ, ಜಿಮ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಾನು ಜಿಮ್ ಪ್ಯಾಂಟ್ ಎಲ್ಲ ತಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಿ ಇವಾಗ ಶಾಪಿಂಗ್ ಎಲ್ಲ ಮಾಡಿ ನಾವು ಇವಾಗ ಹೋಗ್ತಿರೋದೆ ನಮ್ಮ ಅಜ್ಜಿಯ ಮನೆಗೆ. ಯಾಕೆಂದ್ರೆ ನಾನು ಆಲ್ರೆಡಿ ಶಾಪ್ ಮುಚ್ಚಿರೋದ್ರಿಂದ ಇವಾಗ ಅಜ್ಜಿ ಮನೆಗೆ ಹೋಗ್ಬೇಕು. ಸೊ ಬನ್ನಿ ಹೋಗುವ, ಎಲ್ಲ ಕರ್ಕೊಂಡು. ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ನಮ್ ಡುಮ್ಮು ಇದ್ ನೋಡಿ, ಇದು ನಮ್ ದೊಡವ ಡುಮ್ಮು. ಯಾವಾಗ್ಲೂ ಅದೊಂದ್ ಇಟ್ಕೊಂಡ್ ಕೂತ್ಕೊಂಡ್ಬಿಟ್ಟಿರ್ತಾರೆ. ಏನ್ ಮಾಡಕ್ಕಾಗತ್ತೆ. ಇವಾಗ ಬಂದಿ ಕೈಲಾಸ ನಮ್ ದೊಡವ ಬಂದ್ಬಿಟ್ರು. ಬಸವಣ್ಣ ಹೇಳಿ ಸೊ ಇಲ್ಲಿಗೆ ಬಂದಿದೀವಿ. ಇವಾಗೆಲ್ಲ ನಮ್ಮ ಅಪ್ಪ ಮತ್ತೆ ನಮ್ ದೊಡ್ಡಪ್ಪನ ಕರ್ಕೊಂಡಿ ಹೋಗಬೇಕಂತೆ. ನಂಗಂತೂ ಹುಷಾರಿಲ್ಲ, ನಾನಂತೂ ಕರ್ಕೊಂಡ್ ಹೋಗಲ್ಲ ಅಂತ ಅಂತಿದ್ದೀನಿ. ನೋಡೋಣ. ಸೊ ಅಷ್ಟೇ ಗೈಸ್. ಆಮೇಲೆ ಗೈಸ್ ಅಷ್ಟೇ, ಇವತ್ತಿಗೆ ನಾನು ಎಲ್ಲ ಮನೆಗೆ ಬಂದು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಇವಾಗ ಮಲ್ಕೊಳಕ್ ಹೋಗ್ತಿದ್ದೀನಿ. ಮಾತ್ರೆ ಗಿದ್ರೆ ಎಲ್ಲ ನುಂಗಿ. ಸೊ ಅಷ್ಟೇ ಇವತ್ತಾಗಿತ್ತು, ಅಷ್ಟೇ ಬ್ಲಾಗು. ಫೈನಲಿ ನನ್ನ ವೈಫೈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಗೈಸ್. ಸೊ ಇನ್ನು ನಾಳೆಯಿಂದ ನೀಟಾಗಿ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಮುಂದುವರ್ಸುವ. ನಾಳೆ ನೋಡಬೇಕು, ನಾಳೆ ಏನಿದೆ ಆ್ಯಕ್ಚುಲಿ ಗೈಸ್. ಇವತ್ತು ಏನಂದರೆ ಭೀಮ್ನ ಅಮಾವಾಸ್ಯೆ ಇತ್ತು, ನಾವು ಪೂಜೆ ಮಾಡಂಗಿರಲಿಲ್ಲ. ಒಂಚೂರು ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಪೂಜೆ ಮಾಡಂಗಿರಲಿಲ್ಲ. ಸೊ ನಿಮಗೆ ತೋರ್ಸೋಕ್ಕಾಗಿಲ್ಲ. ನಮ್ಮ ಮನೇಲಿ ಭೀಮ್ನ ಅಮಾವಾಸ್ಯೆ ತುಂಬ ಚೆನ್ನಾಗಿ ನಡೆಯುತ್ತೆ. ಬಟ್ ನಮ್ಮ ಅಣ್ಣನೂ ಇರಲಿಲ್ಲ, ನಮ್ಮ ಅಣ್ಣನೂ ಹೈದ್ರಾಬಾದಿಗೆ ಹೋಗಿದ್ದ. ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನೋಡುವ, ನೆಕ್ಸ್ಟ್ ಇಯರ್ 100% ತೋರಿಸ್ತೀನಿ. ಭೀಮ್ನ ಅಮಾವಾಸ್ಯೆ ನಮ್ಮದ್ರಲ್ಲಿ ಗೊಂಬೆ ಗಿಂಬೆ ಎಲ್ಲ ಮಾಡಿ ಅದಕ್ಕೆ ದಾರ ಕಟ್ಟಿ ಆ ಥರ ಎಲ್ಲ ಪೂಜೆ ಮಾಡ್ತೀವಿ ನಾವು. ಸೊ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ದಾರ ಕಟ್ಟಿದ್ ನಾವೆಲ್ಲ ದಾರ ಕಟ್ಕೊಂಡು, ಅಂದರೆ ಗಂಡನ ಪೂಜೆ ಅಂತಾರೆ ನಮ್ದ್ರಲ್ಲಿ. ನಮ್ಮ ಸಂಪ್ರದಾಯದಲ್ಲಿ ಹೆಂಗೆ ಅಂದರೆ 2 ಗೊಂಬೆನ ಮಣ್ಣಿಂದ ಗೊಂಬೆ ಮಾಡಿರ್ತೀವಿ. ಆ ಗೊಂಬೆನ ಗಂಡ ಅಂತ ಅನ್ಕೊಂಡು ಪೂಜೆ ಮಾಡಿಸ್ತಾರೆ ನಮ್ಮ ಕಡೆ. ಸೊ ಅಷ್ಟೇ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಯಾರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್.